Hello aspirants. Hope all of you doing good. ಸೊ ನಾನು ನಿಮ್ಮ ನಾಗರಾಜ್ ನಿಂಬಾಳ್ಕರ್ ಟೀಮ್ ಇಂಡಿಯಾ ಫಾರ್ IAS ವತಿಯಿಂದ. ಸೊ ಇವತ್ತು ಒಂದು ಟಾಪಿಕ್ ಟೈಮ್ ಅಂಡ್ ಅಗೇನ್ ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು ಪದ್ಮ ಅವಾರ್ಡೀಸ್ ರೈಟ್. ಸೊ ಈ ಪದ್ಮ ಅವಾರ್ಡೀಸ್ ಯಾರ್ಯಾರಿದ್ದಾರೆ, ನಮ್ಮ ಕರ್ನಾಟಕದಿಂದ ಎಷ್ಟು ಜನಕ್ಕೆ ಪದ್ಮಶ್ರೀ ಸಿಕ್ಕಿದೆಯೋ, ಪದ್ಮ ವಿಭೂಷಣ ಸಿಕ್ಕಿದೆಯೋ ರೈಟ್. ಸೊ ಪ್ರಿಲಿಮ್ಸ್ ಎಲ್ಲ ಆದ್ರೆ ನಮ್ಗೆ ಈ ರೀತಿ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಕೇಳಿರ್ತಾರೆ, ಅಥವಾ ಒನ್ ಲೈನರ್ ರೂಪದಲ್ಲಿ ಕೇಳಿರ್ತಾರೆ, ಅಥವಾ ಸ್ಪೆಷಲಿ ಪದ್ಮ ಅವಾರ್ಡೀಸ್ ಮೇಲೆ ಇಟ್ ಸೆಲ್ಫ್ ಓನ್ಲಿ ಕ್ವಶನ್ ಕೇಳ್ತಕ್ಕಂಥ ಸಾಧ್ಯತೆಗಳಿದಾವೆ. ಸೊ ಈ ನಿಟ್ಟಿನಲ್ಲಿ ಈ ಟಾಪಿಕ್ ನಮಗೆ ತುಂಬಾ ಇಂಪಾರ್ಟೆಂಟ್. ಮೇನ್ಸ್ ಅಂತ ಬಂದಾಗ ಎಥಿಕ್ಸ್ ಅಲ್ಲಿ ಸ್ಪೆಷಲಿ ಈ ಒಂದು ಪದ್ಮ ಅವಾರ್ಡಿಸ್ ಕಂಟ್ರಿಬ್ಯೂಷನ್ ಏನಿದೆ ಟು ದಿ ಸೊಸೈಟಿ, ಸೊ ಅದನ್ನ ನೀವು ರೋಲ್ ಮಾಡೆಲ್ ರೂಪದಲ್ಲಿ ಅಥವಾ ಕೇಸ್ ಸ್ಟಡಿ ರೂಪದಲ್ಲಿ ಅದನ್ನ ಬರೆದಾಗ ಇನ್ನೂ ಎಫೆಕ್ಟಿವ್ ಆಗಿ ಒಳ್ಳೆ ಮಾರ್ಕ್ಸ್ ಅನ್ನ ಇಲ್ಲಿ ಫೆಚ್ ಮಾಡಬಹುದು. ಸೊ ಇಲ್ಲಿ ಆರ್ಡರ್ ಆಫ್ ದಿ ಅವಾರ್ಡ್ಸ್ ಅಂತ ಬಂದಾಗ, ಪದ್ಮ ಅವಾರ್ಡ್ಸ್ ಅಂತ ಬಂದಾಗ, ಸೊ ನಮಗೆ ಮೊದಲನೇದಾಗಿ ಪದ್ಮ ವಿಭೂಷಣ ಇದೆ, ಅದಾದ್ಮೇಲೆ ಪದ್ಮಭೂಷಣ ಇದೆ, ಅದಾದ್ಮೇಲೆ ಪದ್ಮಶ್ರೀ ಇದೆ. ಸೊ ಹೇಗೆ ನಮ್ಗೆ ಈ ಒಂದು ಸ್ಪೆಲ್ಲಿಂಗ್ ರೂಪದಲ್ಲಿ ನೀವು ನೋಡೋದಾದ್ರೂ ಕೂಡ ಯಾವುದು ಸ್ವಲ್ಪ ದೊಡ್ಡದಿದೆ ಆ ಆರ್ಡರ್ ಅಲ್ಲೇನೆ ಇದು ಒಂದು ಪದ್ಮ ವಿಭೂಷಣ, ಪದ್ಮಭೂಷಣ, ದೆನ್ ಪದ್ಮಶ್ರೀ. ಸೊ ಈ ಒಂದು 2024 ಪದ್ಮ ಅವಾರ್ಡ್ಸ್ ವೆಂಕಯ್ಯ ನಾಯ್ಡು ಅವರಿಗೆ ಸಿಕ್ಕಿರ್ತಕ್ಕಂಥದ್ದಿದೆ, ಆಕ್ಟರ್ ಚಿರಂಜೀವಿ ಅವರಿಗೆ ಸಿಕ್ಕಿರ್ತಕ್ಕಂಥದ್ದಿದೆ. ಸೊ ಪದ್ಮ ವಿಭೂಷಣ ಬಂದ್ಬಿಟ್ಟು ವಿನಯ್ ಕಾಂತ್ ಅವರಿಗೆ ಸಿಕ್ಕಿರ್ತಕ್ಕಂಥದ್ದಿದೆ. ಸೊ ಆ ರೀತಿ ನೋಡೋದಾದ್ರೆ ನಮ್ಮ ಕರ್ನಾಟಕದಿಂದ ಕೂಡ ಮೇಜರ್ ಅಚೀವರ್ಸ್ ಯಾರಿದ್ದಾರೆ ಅವ್ರಿಗ ಮೇಲೆ ಕ್ವಶನ್ ಕೇಳ್ತಕ್ಕಂಥ ಸಾಧ್ಯತೆಗಳಿದಾವೆ. ಸೊ ಅದನ್ನ ಇಲ್ಲಿ ಡೀಟೇಲ್ ಆಗಿ ನೋಡೋಣ. ಸೊ ನಾವು ಇದನ್ನ ಪ್ರಜಾವಾಣಿಲೆಲ್ಲ ನೋಡಿದಾಗ, ಸೊ ಒಂದು ಬುಡಕಟ್ಟು ಜನರ ಶ್ರೇಯಕ್ಕಾಗಿ ಶ್ರಮಿಸುತ್ತಿರ್ತಕ್ಕಂಥ ಮೈಸೂರಿನ ಸೋಮಣ್ಣನವರಿಗೆ ಏನಿದ್ದಾರೆ, ಸೊ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದಿದೆ. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಈ ಕಡೆ ಉದ್ಯಮಿ ಸೀತಾರಾಮ್ ಜಿಂದಾಲ್ ಅವರಿಗೂ ಕೂಡ ಇಲ್ಲಿ ಪದ್ಮ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದಿದೆ. ಸೊ ಇವಾಗ ನಮ್ಮ ಎದುರುಗಡೆ ಇರ್ತಕ್ಕಂಥದ್ದು ಏನಂತಂದ್ರೆ ಪದ್ಮ ವಿಭೂಷಣ ಅಥವಾ ಪದ್ಮಭೂಷಣ, ಪದ್ಮಶ್ರೀ ಯಾರ್ಯಾರಿಗೆ ಸಿಕ್ಕಿದೆ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಡೀಟೇಲ್ ಆಗಿ ನೋಡ್ಬೇಕಾಗತ್ತೆ. ಸೊ ಬಿಫೋರ್ ದಟ್ ನಾವು ಈ ಒಂದು ಪದ್ಮ ಅವಾರ್ಡ್ಸ್ ಬಗ್ಗೆ ನಾವು ನೋಡೋದಾದ್ರೆ, ಸೊ ಇನ್ ಜನರಲ್ ಆನ್ ದಿ ಈವ್ ಆಫ್ ರಿಪಬ್ಲಿಕ್ ಡೇ, ಸೊ ಪ್ರತಿ ವರ್ಷ ಈ ಒಂದು ಗಣರಾಜ್ಯೋತ್ಸವ ಏನ್ ನಾವು ಆಚರಣೆ ಮಾಡ್ತೀವಿ ಆ ದಿನದ ಅಂಗವಾಗಿ ರೈಟ್. ಸೊ ಇದನ್ನ ಯಾರು ಅನೌನ್ಸ್ ಮಾಡ್ತಾರೆ, ಸ್ಪೆಸಿಫಿಕ್ ಆಗಿ ನಾವು ನೋಡೋದಾದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಂತ ನಾವು ಕಾಮನ್ ಆಗಿ ಹೇಳಿರ್ತೀವಿ. ಬಟ್ ಈ ಪದ್ಮ ಅವಾರ್ಡ್ಸ್ ಹೂ ವಿಲ್ ಲುಕ್ ಆಫ್ಟರ್ ದೀಸ್ ಆಲ್ ಆಸ್ಪೆಕ್ಟ್ಸ್ ಮೀನ್ಸ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಪ್ರೊವೈಡೆಡ್, ಅಲ್ಲಿ ಪ್ರೈಮ್ ಮಿನಿಸ್ಟರ್ ಹೆಡ್ ಅಲ್ಲಿ ಒಂದು ಕಮಿಟಿನ ರಚನೆ ಮಾಡಿರ್ತಾರೆ. ಸೊ ದಿಸ್ ಇಯರ್ ಆಲ್ಸೋ ಅನ್ಸಂಗ್ ಹೀರೋಸ್, ಸಿ ಸ್ಪೆಷಲಿ ನೀವೇನಾದ್ರೂ ಈಗ ಲಾಸ್ಟ್ 6 to 7 years ಏನ್ ಬಿಜೆಪಿ ಫಸ್ಟ್ ಟರ್ಮ್ ಮತ್ತೆ ಸೆಕೆಂಡ್ ಟರ್ಮ್ ಇದೆ, ಇಂಥ ಸಂದರ್ಭದಲ್ಲಿ ನೀವು ನೋಡೋದಾದ್ರೆ ಈ ಪದ್ಮ ಅವಾರ್ಡ್ಸ್ ಏನಿದ್ದಾರೆ, ಯಾರು ಒಂದು ಎಲೆಮರೆ ಕಾಯಿ ತರ ತಮ್ಮ ಸೇವೆಯನ್ನ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ನಾವು ಲಾಸ್ಟ್ ಟೈಮ್ ಎಲ್ಲ ಕರ್ನಾಟಕದಿಂದ ನೋಡಿದಾಗ್ಲೂ ಕೂಡ, ಸೊ ಕೆಲವೊಬ್ರು ಹಣ್ಣುಗಳನ್ನ ಮಾರ್ಬಿಟ್ಟು ಸ್ಕೂಲ್ನ ಕಂಟ್ರಿಬ್ಯೂಟ್ ಕಟ್ಟಿರ್ತಕ್ಕಂಥದ್ದಿದೆ, ಮಕ್ಕಳ ಎಜುಕೇಶನ್ ಕಂಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದಿದೆ. ಆಯುರ್ವೇದದ ಮೇಲೆ ತಮ್ಮ ಒಂದು ಪರ್ಟಿಕ್ಯುಲರ್ ಆಗಿ ಡಿಟೇಲ್ ಆಗಿ ಅರ್ಥ ಮಾಡ್ಕೊಂಡು ಎಷ್ಟೋ ಜನರ ಆಯುರ್ವೇದ ಔಷಧಿ ಮುಖಾಂತರ ಜನರ ಜೀವ ರಕ್ಷಣೆ ಮಾಡಿರ್ತಕ್ಕಂಥದ್ದಿದೆ. ಅದಾದ್ಮೇಲೆ ಈ ಒಳ್ಳೊಳ್ಳೆ ಕಂಟ್ರಿಬ್ಯೂಷನ್ ಅದೇ ಎಲೆಮರೆ ಕಾಯಿ ತರ ಯಾರು ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಅಥವಾ ಈ ಒಂದು ಮೀಡಿಯಾದವರು ಫೋಕಸ್ ಮಾಡದೇ ಇರ್ತಕ್ಕಂಥವ್ರು, ಸೊ ಯಾರೆಲ್ಲ ಈ ರೀತಿ ತಮ್ಮ ಒಂದು ಕೊಡುಗೆನ ಸಮಾಜದ ಒಂದು ಕಲ್ಯಾಣಕ್ಕಾಗಿ ವಿಥೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಫ್ರಮ್ ದಿ ಸೊಸೈಟಿ ಬ್ಯಾಕ್, ಯಾವುದೇ ಒಂದು ಅವಾರ್ಡ್ಗೋಸ್ಕರ ಯಾವುದೇ ಒಂದು ಸನ್ಮಾನಕ್ಕೋಸ್ಕರ ಮಾಡದೆ, ಸೊ ತಮ್ಮ ಒಂದು ಕಾಯಕ ಅಂತ ತಿಳ್ಕೊಂಡು ಏನ್ ಮಾಡ್ತಾ ಇದಾರೆ ಅಂತವರಿಗೆ ಈ ಒಂದು ವಿಶೇಷವಾದ ಪ್ರಶಸ್ತಿಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ಈ ವರ್ಷದ ಒಂದು ಲಿಸ್ಟ್ ಅಲ್ಲಿ ನೋಡಿದ್ರು ಕೂಡ 34 ಜನ ಆ ರೀತಿ ಅನ್ಸಂಗ್ ಹೀರೋಸ್, ಅಂದ್ರೆ ಎಲ್ಲೂ ತಮಗ್ ತಾವೇ ಒಂದು ಬಿಂಬಿಸ್ಕೊಳ್ಳಾರ್ದಕ್ಕಂತ ಪರ್ಸನಾಲಿಟಿ ಯಾರಿದ್ದಾರೆ ಅವ್ರಿಗೆ ಸಿಕ್ಕಿರ್ತಕ್ಕಂಥದ್ದಿದೆ ರೈಟ್. ಸೊ ಅದರಲ್ಲಿ 34 ಜನ ಅಲ್ಲಿ ವುಮೆನ್ ಇದಾರೆ, ಇನ್ಕ್ಲೂಡಿಂಗ್ ನ್ಯಾಷನಲ್ ಲೆವೆಲ್ ಅವಾರ್ಡ್ ವಿನ್ನಿಂಗ್ ಇದ್ದಾರೆ, ಮಧುಬನಿ ಪೇಂಟರ್ ಇದ್ದಾರೆ, ಶಾಂತಿ ದೇವಿ ರೈಟ್. ಸೊ ಈ ರೀತಿ ನಮ್ಮ ಕರ್ನಾಟಕದಲ್ಲಿ ನೋಡೋದಾದ್ರೆ ಪಪೇಟರ್ ಟು ಪೀಪಲ್ಸ್ ಸೈಕಿಯಾಟ್ರಿಸ್ಟ್, ಅಂದ್ರೆ ಈ ಒಂದು ತೊಗಲು ಗೊಂಬೆ ಆಟದಿಂದ ಏನು ಜನರ ಒಂದು ಸೊಸೈಟಿಯಲ್ಲಿ ಫೇಮಸ್ ಆಗಿರ್ತಕ್ಕಂಥ ಮನೋವಿಜ್ಞಾನಿ ಅಥವಾ ಮನೋತಜ್ಞ ಯಾರಿದ್ದಾರೆ ಅಂತವರಿಗೆ ಕೂಡ ಈ ಒಂದು ಅವಾರ್ಡ್ ಅನ್ನ ಕರ್ನಾಟಕದಲ್ಲಿ ಕೊಟ್ಟಿರ್ತಕ್ಕಂಥದ್ದಿದೆ. ಸೊ ಈ ಒಂದು ಪರ್ಟಿಕ್ಯುಲರ್ ಪದ್ಮ ಅವಾರ್ಡ್ಸ್ ಮೇಲೆ ಲಾಸ್ಟ್ ಇಯರ್ UPSC ಯಲ್ಲೂ ಕೂಡ ಕ್ವಶನ್ಸ್ ಕೇಳಿರ್ತಕ್ಕಂಥದ್ದಿತ್ತು. ಸೊ ಇದನ್ನ ಏನ ಕಂಟಿನ್ಯೂಸ್ ಆಗಿ ಕೊಡ್ತಿದಾರಾ ಅಥವಾ ಏನಾದ್ರು ಬ್ರೇಕ್ ಆಗಿತ್ತಾ ಅಂತ. ಇಲ್ಲಿ ನಾವು ಅಫಿಷಿಯಲ್ ಆಗಿ ನೋಡೋದಾದ್ರೆ ಫಸ್ಟ್ ಟೈಮ್ ಇದು 1954 ಅಲ್ಲಿ ಇದು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದಿದೆ ರೈಟ್. ಸೊ ಅದಾದ್ಮೇಲೆ ಜಸ್ಟ್ ನಮಗೆ ಎಕ್ಸೆಪ್ಟ್ ಈ ಪದ ತುಂಬಾ ಇಂಪಾರ್ಟೆಂಟು, ಯಾವಾಗ ಅಂತಾನೆ 1978 ಅಲ್ಲಿ ಕೊಟ್ಟಿಲ್ಲ, 1979 ಅಲ್ಲಿ ಕೊಟ್ಟಿಲ್ಲ, 1993 to 1997.
ಸೊ ಅಂದ್ರೆ ಈಗ ಕಾಮನ್ ಆಗಿ ಒಂದು ಸ್ಟೇಟ್ಮೆಂಟ್ ಫಾರ್ಮ್ ಅಲ್ಲಿ ಕ್ವಶನ್ ಬರುತ್ತೆ ಅಂತ ತಿಳ್ಕೊಳ್ಳಿ. ಸೊ ಈ ಪದ್ಮ ಅವಾರ್ಡ್ಸ್ ಯಾರಿದ್ದಾರೆ, 1954 ಅಲ್ಲಿ ಇದು ಸ್ಟಾರ್ಟ್ ಆಗಿದ್ದು, ಇದುವರೆಗೂ ವಿಥೌಟ್ ಎನಿ ಇಂಟರಪ್ಷನ್ ಕೊಡ್ತಾನೆ ಬರ್ತಾ ಇದ್ದಾರೆ ಅಂದ್ಮೇಲೆ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಬಿಕಾಸ್ ಎಮರ್ಜೆನ್ಸಿ ಸಂದರ್ಭ ಆಗಿರ್ಬೋದು, ಅಥವಾ ನಮ್ಮ ಈ ಒಂದು ಇಯರ್ಸ್ ಅಲ್ಲಿ ಆಗಿರ್ತಕ್ಕಂಥ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಆಗಿರ್ಬೋದು. ಸೊ ಹಾಗಾಗಿ ಇಲ್ಲಿ ಇದೊಂದು ಚೈನ್ ಏನಿದೆ ಇದು ಬ್ರೇಕ್ ಆಗಿರ್ತಕ್ಕಂಥದ್ದು. ಸೊ ನಾಮಿನೇಷನ್ ಪ್ರೋಸೆಸ್ ಅಂತ ಬಂದಾಗ ಇವಾಗ ಒಂದು ಸೆಲ್ಫ್ ನಾಮಿನೇಷನ್ ಇರುತ್ತೆ, ಇನ್ನೊಂದು ನಮ್ಮ ಸರ್ಕಾರ ಕಡೆಯಿಂದ ಕೆಲವೊಂದು ಪ್ರಸ್ತಾವನೆಗಳು ಹೋಗಿರುತ್ತೆ. ಸೊ ಇದು ನಿಮಗೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ವೆಬ್ಸೈಟ್ ಅಲ್ಲಿ ಇದು ಓಪನ್ ಆಗಿರುತ್ತೆ ಟು ದಿ ಪಬ್ಲಿಕ್. ಸೊ ಎನಿ ಒನ್ ಫೀಲ್ಸ್ ಲೈಕ್ ಐ ಆಮ್ ಡಿಸರ್ವಿಂಗ್, ಅಥವಾ ಆನ್ ಬಿಹಾಫ್ ಆಫ್ ಸಮ್ ಒನ್ ದ ಪರ್ಸನ್ ಇಸ್ ಡಿಸರ್ವಿಂಗ್ ಅಂತ ಆ ರೀತಿ ಇದ್ದಾಗ, ಸೊ ಡೆಫಿನೆಟ್ಲಿ ಅಂತವ್ರನ್ನ ಇಲ್ಲಿ ನಾಮಿನೇಟ್ ಮಾಡಬಹುದು. ಅಂಡ್ ಇನ್ನೊಂದಿಲ್ಲಿ ಮುಖ್ಯವಾಗಿ ಆಬ್ಜೆಕ್ಟಿವ್ಸ್ ಏನಿದೆ ಈ ಪದ್ಮ ಅವಾರ್ಡ್ಸ್ ಅಂತ ನೋಡೋದಾದ್ರೆ, ಟು ರಿಕಾಗ್ನೈಸ್ ದಿ ಅಚೀವ್ಮೆಂಟ್ಸ್, ಓಕೆ, ಆಲ್ ಫೀಲ್ಡ್ಸ್ ಆರ್ ಆಕ್ಟಿವಿಟೀಸ್. ಸೊ ಡಿಸಿಪ್ಲಿನ್ಸ್ ಅಂತ ಏನದನ್ನ ಕರಿತೀವಿ. ಸೊ ಸ್ಪೆಷಲಿ ರಿಲೇಟೆಡ್ ಟು ಪಬ್ಲಿಕ್ ಸರ್ವಿಸ್, ಅಂದ್ರೆ ಈ ಒಂದು ಸಮಾಜದ ಉದ್ಧಾರಕ್ಕಾಗಿ ಯಾರೆಲ್ಲ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅಂತವ್ರ ಒಂದು ಸೇವೆಯನ್ನ ಇಲ್ಲಿ ಐಡೆಂಟಿಫೈ ಮಾಡ್ತಕ್ಕಂಥ ಒಂದು ಪ್ರಯತ್ನ. ಸೊ ಯಾವ ಬೇರೆ ಬೇರೆ ಏರಿಯಾದಲ್ಲೆಲ್ಲ ಕೊಡ್ತಾರೆ ಅಂತಂದ್ರೆ, ಆರ್ಟ್ ಇದೆ, ಸೈನ್ಸ್ ಇದೆ, ಪಬ್ಲಿಕ್ ಅಫೇರ್ಸ್ ಇದೆ, ಇಂಜಿನಿಯರಿಂಗ್ ಇದೆ, ಸೈನ್ಸ್ ಇದೆ, ಟ್ರೇಡ್ ಅಂಡ್ ಇಂಡಸ್ಟ್ರಿ ಇದೆ, ಮೆಡಿಸಿನ್ ಇದೆ, ಲಿಟರೇಚರು, ಎಜುಕೇಶನ್, ಸ್ಪೋರ್ಟ್ಸ್, ಸಿವಿಲ್ ಸರ್ವಿಸಸ್, ಈ ರೀತಿ ಬೇರೆ ಬೇರೆ ಫೀಲ್ಡ್ ಅಲ್ಲಿ ಈ ಅವಾರ್ಡ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ಹಾಗಾದ್ರೆ ಏನಿದೆ ಸರ್ ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಅಂತ ನೋಡೋದಾದ್ರೆ, ಸೊ ಆಲ್ ಪರ್ಸನ್ಸ್ ವಿಥೌಟ್ ಎನಿ ಡಿಸ್ಟಿಂಕ್ಷನ್, ಅಂದ್ರೆ ಯಾವುದೇ ಒಂದು ಜಾತಿ, ಕುಲ ಅಥವಾ ಮಾಡ್ತಕ್ಕಂಥ ಹುದ್ದೆ, ಗಂಡು ಹೆಣ್ಣು ಅಂತಕ್ಕಂಥದ್ದು ಯಾವುದೇ ರೀತಿಯ ಒಂದು ಭೇದ ಭಾವ ಇಲ್ಲದೆ ಯಾರು ಇದಕ್ಕೆ ಎಲಿಜಿಬಲ್ ಇದ್ದಾರೆ ಅವರು ಇದನ್ನ ಇಲ್ಲಿ ಅಪ್ಲೈ ಮಾಡಬಹುದು. ಸೊ ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ, ಇದಕ್ಕೆ ಸಪರೇಟ್ ಆಗಿ ಒಂದು ಕಮಿಟಿ ರಚನೆ ಮಾಡಿರ್ತಾರೆ, ರೈಟ್. ಸೊ ಪ್ರತಿ ವರ್ಷ ಪ್ರೈಮ್ ಮಿನಿಸ್ಟರ್ ಅವರು ಇದರ ಒಂದು ನೇತೃತ್ವ, ಅಂದ್ರೆ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಲಿಸ್ಟ್ ಫೈನಲ್ ಆಗಿರುತ್ತೆ. ಸೊ ಇವಾಗ ಇದನ್ನ ನಮಗೆ ಗಣರಾಜ್ಯೋತ್ಸವದ ಅಂಗವಾಗಿ ಇದನ್ನ ಅನೌನ್ಸ್ ಮಾಡಿರ್ತಾರೆ ಪ್ರತಿ ವರ್ಷ, ರೈಟ್. ಸೊ ಬಟ್ ಇದು ಆಕ್ಚುಲ್ ಆಗಿ ಅವಾರ್ಡ್ ಕೊಡ್ತಕ್ಕಂಥದ್ದು ಯಾವಾಗಿರುತ್ತೆ ಸೆರೆಮನಿ ಅಂತಂದ್ರೆ, ರಾಷ್ಟ್ರಪತಿ ಅವರ ಕಡೆಯಿಂದ. ಸೊ ನಮಗೆ ಮಾರ್ಚ್ ಅಥವಾ ಏಪ್ರಿಲ್ ಅಲ್ಲಿ ಈ ಒಂದು ಅವಾರ್ಡ್ಸ್ ಅನ್ನ ಯಾರೆಲ್ಲ ವಿನ್ ಆಗಿದ್ದಾರೆ ಅವರಿಗೆ ಒಂದು ಸನ್ಮಾನ ರೂಪದಲ್ಲಿ ಇಲ್ಲಿ ಕೊಟ್ಟಿರ್ತಾರೆ. ಸೊ ಇಲ್ಲಿ ಕೆಟಗರಿ ಕೂಡ ನಾವು ನೋಡೋದಾದ್ರೆ, ಆಲ್ರೆಡಿ ಹೇಳಿರೋ ಹಾಗೆ 3 ಕೆಟಗರೀಸ್ ಇದೆ. ಪದ್ಮ ವಿಭೂಷಣ ಇದೆ, ಪದ್ಮಭೂಷಣ ಇದೆ ಮತ್ತು ಪದ್ಮಶ್ರೀ ಇದೆ. ಸೊ ನಮ್ಮ ಕರ್ನಾಟಕದಿಂದ ಈ ಒಂದು ಪದ್ಮ ವಿಭೂಷಣ ಪಡ್ತಕ್ಕಂಥವ್ರು ಅಥವಾ ಪದ್ಮಭೂಷಣ, ಪದ್ಮಶ್ರೀ ಪಡೆದಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಇಲ್ಲಿ ನೋಡೋದಾದ್ರೆ, ನಮ್ಮ ಹತ್ರ ಪದ್ಮ ವಿಭೂಷಣ ಯಾರು ಇಲ್ಲ ಕರ್ನಾಟಕದಿಂದ ಈ ವರ್ಷದ ಅವಾರ್ಡ್ ಇಲ್ಲಿ 2024 ಅಲ್ಲಿ ಲಿಸ್ಟ್ ಅಲ್ಲಿ. ಸೊ ನಮ್ಗೆ ಇರ್ತಕ್ಕಂಥವ್ರು ಯಾರಂದ್ರೆ ಪದ್ಮಭೂಷಣದಿಂದ ನಮ್ಮ ಕರ್ನಾಟಕದಿಂದ ವಿನ್ನರ್ಸ್ ಸ್ಟಾರ್ಟ್ ಆಗಿದ್ದಾರೆ. ಮೊದಲನೇದಾಗಿ ಸೀತಾರಾಮ್ ಜಿಂದಾಲ್ ಅವರಿದ್ದಾರೆ, ಟ್ರೇಡ್ ಅಂಡ್ ಕಾಮರ್ಸ್ ಇದರಲ್ಲಿ. ಅದು ಬಿಟ್ಟರೆ ಮಿಕ್ಕಿದವರೆಲ್ಲ ಪದ್ಮಶ್ರೀ ಅವಾರ್ಡ್ಸ್ ಇದ್ದಾರೆ. ಸೊ ರೋಹನ್ ಬೋಪಣ್ಣ ಅವರಿದ್ದಾರೆ, ಫೀಲ್ಡ್ ಕೂಡ ತುಂಬಾ ಇಂಪಾರ್ಟೆಂಟ್, ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಕೇಳಬಹುದು ಪ್ರಿಲಿಮ್ಸ್ಗೆ. ಪ್ರೇಮಾ ಧನ್ರಾಜ್ ಅವರಿದ್ದಾರೆ, ಮೆಡಿಸಿನ್, ರೈಟ್. ಅನುಪಮಾ ಹೊಸ್ಕೆರೆ ಅವರಿದ್ದಾರೆ, ಪಪೆಟ್ರಿ, ಆರ್ಟ್ ಫಾರ್ಮ್ ಅಲ್ಲಿ. ಸೊ ಶ್ರೀಧರ್ ಸರ್ ತುಂಬಾ ಫೇಮಸ್. ಸೊ ಯಾರೆಲ್ಲ ಈ ಒಂದು ಕೆನರಾ ಕಾಲೇಜ್ ಏನಿದೆ MBA ಅಲ್ಲಿ ಏನಾದ್ರೂ ಸ್ಟಡಿ ಮಾಡಿದಿದ್ರೆ ಶ್ರೀಧರ್ ಸರ್ ಬಗ್ಗೆ ಗೊತ್ತಿರುತ್ತೆ, ಯಾಕಂದ್ರೆ ಡಿಪಾರ್ಟ್ಮೆಂಟ್ HOD ಆಗಿ ಅವರು ಕೆಲಸ ಮಾಡಿರ್ತಕ್ಕಂಥವ್ರು ಇದ್ದಾರೆ. ಸೊ ಅದಲ್ಲದೆ ಇವರು ನಮ್ಮ ಏನು ಒಂದು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಇತ್ತು, ನೂತನ ರಾಷ್ಟ್ರೀಯ ನೀತಿ, ಅದಕ್ಕೂ ಕೂಡ ತಮ್ಮದೇ ಆದ ಕೊಡುಗೆನ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದಿದೆ. ಶಶಿ ಸೋನಿ ಅವರಿದ್ದಾರೆ, ಇವರು ಟ್ರೇಡ್ ಅಂಡ್ ಇಂಡಸ್ಟ್ರಿ ಫೀಲ್ಡ್ ಅಲ್ಲಿ. ಸೋಮಣ್ಣ ಅವರು ಸೋಷಿಯಲ್ ವರ್ಕ್, ಮೈಸೂರು ಸ್ಪೆಷಲಿ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ CC ರಾಜಣ್ಣನವ್ರು ಅಂತ ಏನ್ ಕರಿತೀವಿ, ಚಂದ್ರಶೇಖರ್ ಚನ್ನಪಟ್ಟಣ ರಾಜಣ್ಣನವ್ರು ಮೆಡಿಸಿನ್ ಫೀಲ್ಡ್ ಅಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅಂಡ್ ನೋಡೋದಾದ್ರೆ ನೆಕ್ಸ್ಟ್ KS ರಾಜಣ್ಣ ಅವರು, ಸೊ ಸೋಷಿಯಲ್ ವರ್ಕ್. ಸೊ ಎಕ್ಸಾಮ್ ಅಲ್ಲಿ ಕೆಲವೊಂದ್ಸಲ ಏನಿರುತ್ತೆ, ತುಂಬಾ ಫ್ಯಾಕ್ಚುಯಲ್ ಆಗಿ ಎಷ್ಟು ಜನಕ್ಕೆ ಸಿಕ್ತು ಅಂತ ಆ ರೀತಿ ಕೂಡ ಕೇಳ್ಬೋದು. ಸೊ ಹಾಗಾದ್ರೆ ಇಲ್ಲಿ ಪದ್ಮಭೂಷಣ ಅಂತ ನೋಡೋದಾದ್ರೆ ಕೇವಲ ಒಬ್ಬ ವ್ಯಕ್ತಿಗೆ ಮಾತ್ರ ಇಲ್ಲಿ ಈ ಒಂದು ಅವಾರ್ಡ್ ಸಿಕ್ಕಿರ್ತಕ್ಕಂಥದ್ದೇ. ಎಷ್ಟು ಪದ್ಮಶ್ರೀ ಎಷ್ಟು ಜನಕ್ಕೆ ಅಂತ ಇಲ್ಲಿ ನಾವು ನೋಡೋದಾದ್ರೆ, ಟೋಟಲ್ ಆಗಿ 8 ಜನಕ್ಕೆಲ್ಲ ಸಿಕ್ಕಿರುತ್ತೆ. ಓವರ್ ಆಲ್ ಕರ್ನಾಟಕದಿಂದ ನೋಡೋದಾದ್ರೆ 9 ಜನಕ್ಕೆ ಸಿಕ್ಕಿರ್ತಕ್ಕಂಥದ್ದಿದೆ ಒಂದು ಪದ್ಮಭೂಷಣ. ಮಿಕ್ಕಿದ 8 ಏನಿದೆ ಪದ್ಮ ಶ್ರೀ ಪ್ರಶಸ್ತಿ. ಸೊ ಟೋಟಲ್ ಆಗಿ ನಮ್ಗೆ 9 ಪ್ರಶಸ್ತಿಗಳು ಇಲ್ಲಿ ಕರ್ನಾಟಕಕ್ಕೆ ಸಿಕ್ಕಿರ್ತಕ್ಕಂಥದ್ದು. ಸೊ ಇಲ್ಲಿ ನಾವು 1 by 1 ಇವ್ರ ಬಗ್ಗೆ ಒಂದ್ ಸ್ವಲ್ಪ ನೋಡೋದಾದ್ರೆ, ಸೊ ಸೀತಾರಾಮ್ ಜಿಂದಲ್ ಅವರು ಟ್ರೇಡ್ ಅಂಡ್ ಕಾಮರ್ಸ್ ಫೀಲ್ಡ್ ಅಲ್ಲಿ ಪಡೆದಿರ್ತಕ್ಕಂಥದ್ದಿದ್ದಾರೆ ಪದ್ಮಭೂಷಣ, ರೈಟ್. ಸೊ ಜಿಂದಾಲ್ ನೇಚರ್ ಕ್ಯೂರ್ ಇನ್ಸ್ಟಿಟ್ಯೂಟ್ ಬೆಂಗಳೂರಲ್ಲಿ ಕೂಡ ಇವರು ಇದನ್ನ ನಡೆಸ್ತಾ ಇದ್ದಾರೆ, ನ್ಯಾಚುರೋಪತಿ ಸೆಕ್ಟರ್ ಅಲ್ಲಿ,
ರೈಟ್. ಸೊ ಮೇಜರ್ ಇಂಡಸ್ಟ್ರಿಯಲಿಸ್ಟ್ ಆಗಿ ಮತ್ತೆ ಫಿಲಾಂಥ್ರೋಪಿಸ್ಟ್ ಅಂದ್ರೆ ಒಂದು ರೀತಿ ದಾನಿಗಳು, ಆ ರೀತಿ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಇಲ್ಲಿ ನೀಡ್ತಾ ಇದ್ದಾರೆ. ಸೊ ರೋಹನ್ ಬೋಪಣ್ಣ ಅವ್ರ ಬಗ್ಗೆ ನೋಡೋದಾದ್ರೆ ಇವಾಗ ಪ್ರೆಸೆಂಟ್ಲಿ ವರ್ಲ್ಡ್ಸ್ ಡಬಲ್ಸ್ ನಂಬರ್ 1. ಓಕೆ, ಯಾರಿದಾರು ಪ್ಲೇಯರ್ ಇದ್ದಾರೆ, ದಟ್ ಈಸ್ ರೋಹನ್ ಬೋಪಣ್ಣ ಅವರು. ಪ್ರೇಮಾ ಧನ್ರಾಜ್ ಮೇಡಮ್ ಅವರು 72-year-old ಸರ್ಜನ್ ಇದ್ದಾರೆ ಇವರು ಸ್ಪೆಷಲಿ. ಓಕೆ, ಸೊ ಮೆಡಿಸಿನ್ ಫೀಲ್ಡ್ ಅಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು ಇದ್ದಾರೆ. ಸೊ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂಡ್ ಹ್ಯಾಸ್ ಆಪರೇಟೆಡ್ ಮೋರ್ ದೆನ್ 25,000 ಬರ್ನ್ ವಿಕ್ಟಿಮ್ಸ್. ಅಂದ್ರೆ ಇವಾಗ ಎಷ್ಟೋ ಸಂದರ್ಭಗಳಲ್ಲಿ ನೋಡಿರ್ತೀರಾ, ಬರ್ನ್ ಆಗಿರ್ತಕ್ಕಂಥದ್ದು, ಅದಕ್ಕೆ ಒಂದು ರೀತಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ರೈಟ್. ಸೊ ಆ ರೀತಿ ಇವರ ಒಂದು ಕೊಡುಗೆನ ಇಲ್ಲಿ ಮೆಡಿಕಲ್ ಫೀಲ್ಡ್ ಅಲ್ಲಿ ನೀಡಿರ್ತಾರೆ. ಸೊ ನೆಕ್ಸ್ಟ್ ಅನುಪಮ ಹೊಸಕೆರೆ ಮೇಡಮ್ ಅವ್ರ ಬಗ್ಗೆ ನೋಡೋದಾದ್ರೆ, ಸೊ ಇವರು ಇಂಜಿನಿಯರು, ದೇ ಟರ್ನ್ ಇನ್ ಟು ಪಪೆಟರ್ ಅಂಡ್ ದಿ ಫೌಂಡರ್ ಆಫ್ ದಿ ಧಾತು ಪಪೆಟ್ ಥಿಯೇಟರ್. ಸೊ ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು. ಇವರಿಗೆ ಆಲ್ರೆಡಿ ಸಂಗೀತ ನಾಟಕ ಪುರಸ್ಕಾರ ಕೂಡ ಅವೈಲೇಬಲ್ ಆಗಿರ್ತಕ್ಕಂಥದ್ದು, ರೈಟ್. ಸೊ ಪದ್ಮಶ್ರೀ ಇವಾಗ ಏನ್ ಸಿಕ್ಕಿರ್ತಕ್ಕಂಥದ್ದು ಇದೆ. ಸೊ ಇವರು ತಮ್ಮ ಒಂದು ಭಾವನೆಯನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಇಸ್ ಅ ಹಗ್ ಫ್ರಮ್ ದಿ ಮದರ್ ಅರ್ತ್. ಸೊ ಭೂಮಿ ತಾಯಿಯ ಒಂದು ಕೊಡುಗೆ ಅಂತ ಹೇಳ್ಬೋದು ಅಂತ ಈ ರೀತಿ. ಸೊ ಶ್ರೀಧರ್ ಸರ್ ಬಗ್ಗೆ ಇಲ್ಲಿ ನೋಡೋದಾದ್ರೆ, ಇವಾಗ ಪ್ರೆಸೆಂಟ್ಲಿ ಚಾಣಕ್ಯ ಯೂನಿವರ್ಸಿಟಿ ಏನಿದೆ ಬೆಂಗಳೂರು ಔಟ್ಸ್ಕರ್ಟ್ಸ್ ಅಲ್ಲಿ ಏರ್ಪೋರ್ಟ್ ಹತ್ರ, ಸೊ ಇವರು ಚಾನ್ಸಲರ್ ಆಗಿ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಪ್ರೆಸೆಂಟ್ಲಿ. ಸೊ ಇನ್ನೊಂದು ಇವರ ಕಂಟ್ರಿಬ್ಯೂಷನ್ ಏನಂದ್ರೆ, ಸೊ ಹಿ ಪ್ಲೇಡ್ ಅ ಕೀ ರೋಲ್ ಇನ್ ದಿ ಕಮಿಟಿ ಫಾರ್ ಡ್ರಾಫ್ಟ್ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2019 ಅಂಡ್ ಚೇರ್ಮನ್ ಆಫ್ ದಿ ಕರ್ನಾಟಕ ಕಮಿಟಿ ಆನ್ ಟೆಕ್ನಾಲಜಿ ಎನೇಬಲ್ಡ್ ಲರ್ನಿಂಗ್. ಸೊ ಶಶಿ ಸೋನಿ ಅವರು, ಸೊ ಇವರು ಕೂಡ ಟ್ರೇಡ್ ಅಂಡ್ ಇಂಡಸ್ಟ್ರಿ ಸೆಕ್ಟರ್ ಅಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸ್ತಕ್ಕಂಥದ್ದು. ಸೊ ಪವರಿಂಗ್ ದಿ ಗ್ಲೋಬಲ್ ಸಕ್ಸೆಸ್ ಇನ್ ಹೈಟೆಕ್ ಆಟೋಮೇಟಿವ್ ಅಂಡ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ, ರೈಟ್. ಸೊ ಸೋಮಣ್ಣ ಅವ್ರ ಬಗ್ಗೆ ನೋಡೋದಾದ್ರೆ, ಸೊ ಇವರು ಮೇಜರ್ಲಿ ಸೋಷಿಯಲ್ ವರ್ಕ್ ಅಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ, ರೈಟ್. ಸೊ ಮೈಸೂರ್ದವ್ರು ಇವರು. ಸೊ ಸ್ಪೆಷಲಿ ನಮ್ಗೇನು ಜೇನು ಕುರುಬ ಅಂತ ಒಂದು ಟ್ರೈಬ್ ಬರುತ್ತೆ, ರೈಟ್. ಸೊ ಅವರ ಒಂದು ಅವರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಸರ್ಕಾರದ ಯೋಜನೆಗಳಲ್ಲಿ ಅವರಿಗೆ ತಲುಪಿಸ್ತಕ್ಕಂಥ ಕೆಲಸ ಆಗಿರ್ಬೋದು, ಅದನ್ನ ಸೊ ಶ್ರೀ ಸೋಮಣ್ಣ ಅವರು ಮಾಡ್ತಾ ಇದ್ದಾರೆ. ಸೊ ಸಿ ಆರ್ ಚಂದ್ರಶೇಖರ್ ಅವ್ರ ಬಗ್ಗೆ ನೋಡೋದಾದ್ರೆ, ಸೊ ಫ್ರೀ ಟ್ರೀಟ್ಮೆಂಟ್ ಫಾರ್ ಮೆಂಟಲ್ ಡಿಸಬಿಲಿಟೀಸ್, ರೈಟ್. ಸೊ ಸೈಕಿಯಾಟ್ರಿಸ್ಟ್ ಇವರ ಕೆಲಸ ಏನು ಅಂತಂದ್ರೆ, ಇವಾಗ ಪ್ರೆಸೆಂಟ್ ಸಿನಾರಿಯೋದಲ್ಲಿ ಯೂತ್ ಏನಿದೆ, ಯಂಗರ್ ಜನರೇಷನ್, ಅವರು ಮೇಜರ್ ವಿಕ್ಟಿಮ್ ಆಗ್ತಕ್ಕಂಥದ್ದೇ ಈ ಒಂದು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ಆಗಿರ್ಬೋದು, ಅಥವಾ ತುಂಬಾ ಒಂದು ಮೊನೋಟೋಮಸ್ ಲೈಫ್ ಸ್ಟೈಲ್ ಆಗಿರ್ಬೋದು, ಅಥವಾ ಲೋನ್ಲಿನೆಸ್ ಏನಿದೆ, ರೈಟ್. ಸೊ ಈ ರೀತಿ ಏನೇನೆಲ್ಲ ಇವ್ರಿಗೆ ಒಂದು ಸಮಸ್ಯೆಗಳು ಕಾಡ್ತಾ ಇದಾವೆ. ಸೊ ಅದನ್ನ ಈ ಡಾಕ್ಟರ್ ಸರ್ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ತಮ್ಮದೇ ಆದ ಒಂದು ರೀತಿಯಲ್ಲಿ ಮೆಂಟಲ್ ಡಿಸಬಿಲಿಟೀಸ್ ಯಾರೆಲ್ಲ ಫೇಸ್ ಆಗ್ತಾ ಇದಾರೆ, ಯಾರೆಲ್ಲ ಫೇಸ್ ಇಂದ ಗೋತ್ರೋ ಆಗ್ತಾ ಇದಾರೆ, ಸೊ ಅವ್ರಿಗೆ ಇವರು ಒಂದು ಫ್ರೀ ಟ್ರೀಟ್ಮೆಂಟ್ ನೀಡೋ ಮುಖಾಂತರ ಹೊಸ ಜೀವನದ ಕುರಿತಾಗಿ ಒಂದು ಹೊಸ ಹುರುಪು, ರೈಟ್. ಸೊ ಒಂದು ಹೊಸ ಆಸೆಯನ್ನ ಹುಟ್ಟಿಸ್ತಕ್ಕಂಥ ಪ್ರಯತ್ನವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ಕೆ ಎಸ್ ರಾಜಣ್ಣ ಅವ್ರ ಬಗ್ಗೆ ನೋಡೋದಾದ್ರೆ, ಸೊ ಇವರು ದೇ ಲಾಸ್ಟ್ ಬೋತ್ ಹ್ಯಾಂಡ್ಸ್ ಆಸ್ ವೆಲ್ ಆಸ್ ದಿ ಲೆಗ್ಸ್, ಓಕೆ, ಟು ಪೋಲಿಯೋ. ಬಟ್ ಇಲ್ಲಿ ಇವರಿಗೆ ಏನೇ ಒಂದು ಈ ಪೋಲಿಯೋದಿಂದ ಕೈಗಳನ್ನ ಕಾಲುಗಳನ್ನ ಕಳೆದಿರ್ತಕ್ಕಂಥದ್ದು, ಇವ್ರು ಕಳ್ಕೊಂಡಿರ್ತಕ್ಕಂಥದ್ದು ಏನಿದೆ, ಸೊ ಅದು ಇವರ ಸಾಧನೆಗೆ ಯಾವುದೇ ರೀತಿಯಾಗಿ ಒಂದು ಅಡ್ಡ ಬರಲಿಲ್ಲ, ರೈಟ್. ಸೊ ಇವರು ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಸೊ ಯಾರ ಕುರಿತಾಗಿ ಮಾಡ್ತಾ ಇದ್ದಾರೆ ಅಂತಂದ್ರೆ, ಸೊ ವೆಲ್ಫೇರ್ ಆಫ್ ದಿ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್, ಇವ್ರ ಕುರಿತಾಗಿ ತಮ್ಮ ಸೇವೆಯನ್ನು ಇಲ್ಲಿ ಸಲ್ಲಿಸ್ತಾ ಇದ್ದಾರೆ. ಸೊ ನಾವು ಕೊನೆಯದಾಗಿ ನೋಡೋದಾದ್ರೆ, ಎಕ್ಸಾಮಿನೇಷನ್ ಆಸ್ಪೆಕ್ಟ್ಸ್ ಅಲ್ಲಿ ಫಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಬಂದ್ರೆ, ನಿಮ್ಗೆ ಡೈರೆಕ್ಟ್ ಆಗಿ ಕ್ವಶನ್ ಕೇಳ್ತಕ್ಕಂಥದ್ದಾಗಿರ್ಬೋದು, ಅಥವಾ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಹೆಸರು ಕೊಟ್ಬಿಟ್ಟು ಅವ್ರ ಫೀಲ್ಡ್ ಏನಿದೆ ಅದು ಕೂಡ ಕೇಳ್ಬೋದು. ಮೇನ್ಸ್ ಅಲ್ಲಿ ಇವಾಗ ಆಲ್ರೆಡಿ ಹೇಳಿರೋ ಹಾಗೆ ಎಥಿಕ್ಸ್ ಅಲ್ಲಿ ಸ್ಪೆಸಿಫಿಕ್ ಆಗಿ ನೀವು ಈ ಯಾರು ಇದೆಲ್ಲ ಅಚೀವರ್ಸ್ ಇದ್ದಾರೆ, ಪದ್ಮ ಅವಾರ್ಡ್ಸ್ ಯಾರಿದ್ದಾರೆ, ಅವರ ಒಂದು ಸಾಧನೆ ಕುರಿತಾಗಿ ನೀವು ಮೇನ್ಸ್ ಅಲ್ಲಿ ಸ್ಪೆಷಲಿ ಎಥಿಕ್ಸ್ ಅಲ್ಲಿ ಒಂದು ಕೇಸ್ ಸ್ಟಡಿ ರೂಪದಲ್ಲಿ ಬರೆದಾಗ ಡೆಫಿನೆಟ್ಲಿ ನಿಮ್ಗೆ ಒಂದು ಒಳ್ಳೆ ಮಾರ್ಕ್ಸ್ ಫೆಚ್ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಸೊ ಬೇರೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.